ಹಾಯ್, ಗುಡ್ ಮಾರ್ನಿಂಗ್. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಕಡೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಏನಂತ ಹೇಳಿದರೆ, ನಾನು ತುಂಬ ಸ್ಕಿನ್ಗೆ ತುಂಬಾ ಟ್ರೈ ಮಾಡ್ತಾ ಇದ್ದೆ. ಆ್ಯಂಡ್ ಮೋರ್ ಓವರ್ ನನಗೆ ಒಂದು 15 ಇಯರ್ಸಿಂದನೇ ಸ್ಕಿನ್ ಅಲರ್ಜಿ, ಸ್ಕಿನ್ ಪ್ರಾಬ್ಲಮ್ ಇದ್ದಿದ್ದು. ಆ್ಯಂಡ್ ನಾನೆಲ್ಲ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೆ ಆ್ಯಂಡ್ ಸರಿ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಲಾಸ್ಟ್ ಒಂದು 6-7 ಮಂತ್ಸ್ ಹಾಗೆ ಏನೇನೆಲ್ಲ ಯೂಸ್ ಮಾಡ್ತಾ ಇದ್ದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಇದು ನಂದು ಸ್ಕಿನ್ ಪ್ರಾಡಕ್ಟ್ಸ್ ಇಲ್ಲಿದೆ ಅಲ್ವಾ. ಇದೆಲ್ಲನೂ ಏನು ಮೆಡಿಕಲ್ ಪರ್ಪಸ್ ಆಗಿ ಯೂಸ್ ಮಾಡ್ತಾರೆ, ಮೆಡಿಕಲ್ ಗೈಡೆನ್ಸಿಯಿಂದ ಯೂಸ್ ಮಾಡ್ತಾರೆ. ಅದು ಎಲ್ಲನೂ ತುಂಬ ಜನ ತುಂಬ ಥರ ಸಜೆಷನ್ಸ್ ಕೊಟ್ಟಿದ್ದರು, ಅದೆಲ್ಲನೂ ಫಾಲೋ ಮಾಡಿದೆ. ಈವನ್ ಡಾಕ್ಟರ್ ಟ್ರೀಟ್ಮೆಂಟಲ್ಲೂ ಇದ್ದೆ, ಎಲ್ಲನೂ ತೊಗೊತ ಆ್ಯಂಡ್ ಇದೂ ಎಲ್ಲ ಯೂಸ್ ಮಾಡಿದ್ದು. ಆ್ಯಂಡ್ ಇದು ಏನಿದೆನಾ ಆನ್ಲೈನಲ್ಲಿ ಕಾಣಿಸ್ತಾ ಇದ್ದಿದ್ದು ಪ್ರಾಡಕ್ಟ್ಸ್ ನಿಮಗೆ ಗೊತ್ತಿರುತ್ತೆ, ಬೇಕಾದರೆ ನೀವು ಗೂಗಲ್ ಮಾಡ್ಕೊಳ್ಳಿ. ಆ್ಯಂಡ್ ಇದೆಲ್ಲನೂ ಆನ್ಲೈನಲ್ಲಿರೋ ಪ್ರಾಡಕ್ಟ್ಸ್. ಆ್ಯಂಡ್ ಇದು ಬಂದುಬಿಟ್ಟು ಆಯುರ್ವೇದಿಕ್ ಡಾಕ್ಟರ್ ಹತ್ರ ಸಜೆಷನ್ ಮಾಡಿಕೊಂಡು ಯೂಸ್ ಮಾಡಿರೋದು. ಆ್ಯಂಡ್ ಇದು ಜನ್ರಲ್ಲಾಗಿ ಮಾಯಿಶ್ಚರೈಸರ್ಗೆ ಎಲ್ಲ ಯೂಸ್ ಮಾಡಿದ್ದು. ಆ್ಯಂಡ್ ಇದು ಒಳ್ಳೆ ಬ್ರ್ಯಾಂಡೆಡ್, ನಾನು ಏನು ಯೂಸ್ ಮಾಡ್ಕೋಬೇಕು ಅಂತ ಯೂಸ್ ಮಾಡಿದರೆ ರಿಸಲ್ಟ್ ಬರುತ್ತೆ ಅಂತ ಅಂದ್ಕೊತಾ ಇದ್ದೋ ಅದ್ರದ್ದು. ಆ್ಯಂಡ್ ಇಲ್ಲಿದೆ ಅಲ್ವಾ, ಇದೆಲ್ಲ ಬಂದುಬಿಟ್ಟು ಸ್ಕಿನ್ಗೆ ಏನು ಟ್ಯಾನಿಂಗ್ ಪ್ಯಾಚ್ ಅಂತಾರೆ, ಇದನ್ನು ಯೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ಇದು ಬಂದುಬಿಟ್ಟು ನಿಮಗೆ ತುಂಬ ಜನಕ್ಕೆ ರೀಲ್ಸಲ್ಲಿ ಕಾಣಿಸ್ತಾ ಇರುತ್ತೆ. ಅದೇನಂತಾರಪ್ಪ, ಆಲಮ್ ಅಂತ ಹೇಳ್ತಾರೆ. ಇದು ಅಂದರೆ ಇವು ಎಲ್ಲನೂ ನಿಮಗೆ ರೀಲ್ಸಲ್ಲಿ ಆ್ಯಂಡ್ ತುಂಬ ಯೂಟ್ಯೂಬಲ್ಲಿ ಎಲ್ಲ ಸ್ಕಿನ್ ಕೇರ್ಗೆ ಸಜೆಷನ್ ಸಿಗ್ತಾ ಇರುತ್ತೆ. ಇದೂ ತಂದು ಯೂಸ್ ಮಾಡಾಯಿತು. ಬಟ್ ಏನೇ ಯೂಸ್ ಮಾಡಲಿ, ಒಂದು ನಿಮಿಷ, ಓಕೆ, ಏನೇ ಯೂಸ್ ಮಾಡಲಿ ಯಾವುದೂ ರಿಸಲ್ಟ್ ಇರ್ತಾ ಇರಲಿಲ್ಲ. ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಬೇಗ ರಿಸಲ್ಟ್ ಬರಬೇಕು ಅಂತ ಸ್ಕಿನ್ಗೆ ಯಾರೆಲ್ಲ ಟ್ರೈ ಮಾಡ್ತಾ ಇರ್ತಾರೋ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಎಷ್ಟೆಲ್ಲ ನಾನು ಟ್ರೈ ಮಾಡ್ತಾ ಇದ್ದೆ, ಬಟ್ ಯಾವುದು ಚೆನ್ನಾಗಿ ಅನಿಸ್ತಾ ಇರಲಿಲ್ಲ. ಮತ್ತು ಏನು ಮಾಡೋದು, ನನಗೆ ರಿಸಲ್ಟ್ ಬರ್ತಾ ಇರಲಿಲ್ಲ, ಚೇಂಜಸ್ ಕಾಣಿಸ್ತಾ ಇರಲಿಲ್ಲ. ಸೊ ಹೋಪ್ಸ್ ಕಳ್ಕೊಂಡು ಸ್ಟಾಪ್ ಮಾಡ್ತಾ ಇದ್ದಿದ್ದು. ಸೊ ಇಂಥ ಟೈಮಲ್ಲಿ ನನಗೆ ಹಿಂಗೆ ಸ್ಕಿನ್ಗೆ ಅಂತ ಒನ್ ಮೋರ್ ಪ್ರಾಡಕ್ಟ್ಸ್ ಬಂತು. ಹೇಗಾದರೂ ಇವನ್ನೆಲ್ಲನೂ ಯೂಸ್ ಮಾಡಿದ್ದೀನಿ ಆಲ್ರೆಡಿ, ವೈ ನಾಟ್ ದಿಸ್ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿರೋ ಪ್ರಾಡಕ್ಟ್ಸ್ ನೋಡಿ. ಈ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದಾಗಿದ್ದನು ನಂದು ಸೂಪರ್ ರಿಸಲ್ಟ್ಸ್ ಇದೆ. ಆ್ಯಂಡ್ ಇದು ಎಲ್ಲರಿಗೂ ಪ್ರತಿಯೊಂದು ಪ್ರಾಡಕ್ಟ್ಗೆ ಅದರದ್ದೇ ಆದ ಸ್ಪೆಸಿಫಿಕ್ ಹೆಂಗೆ ಯೂಸ್ ಮಾಡೋದು, ಹೆಂಗಿಲ್ಲ ಅನ್ನೋದು ಇರುತ್ತೆ. ಆ್ಯಂಡ್ ಒಬ್ಬೊಬ್ರಿಗೆ ಪರ್ಸ್ನಲೈಸ್ ಮಾಡಬೇಕಾಗುತ್ತೆ. ಹೀಗಿಲ್ಲ, ಈ ಪ್ರಾಡಕ್ಟ್ಗೂ ಪರ್ಸ್ನಲೈಸ್ ಬೇಕಾಗುತ್ತೆ. ಲೈಕ್ ಓಕೆ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಸ್ಕಿನ್ ಕಾಂಪ್ಲೆಕ್ಸ್ಗೆ, ಅವ್ರದ್ದೇ ಸ್ಕಿನ್ ಟೆಕ್ಸ್ಚರ್ಗೆ ಪರ್ಸ್ನಲೈಸ್ ಮಾಡಬೇಕಾಗುತ್ತೆ. ನಾನು ಇದನ್ನು ಹೇಳ್ತಾ ಇಲ್ಲ, ಇದೇನು ಪ್ರಾಡಕ್ಟ್ಸ್ ಇದಾವೋ ನಾನು ಇದನ್ನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂತ. ವೆರಸ್ ಈ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಾದ್ರೂ ಪರ್ಸ್ನಲೈಸ್ ಮಾಡಿಕೊಂಡೇ ಯೂಸ್ ಮಾಡಿದ್ದು. ಸೊ ಐ ಗಾಟ್ ಸೂಪರ್ ರಿಸಲ್ಟ್ ಫ್ರಮ್ ದಿಸ್. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಜಸ್ಟ್ ನಾನು ನಿಮಗೆ ಶೇರ್ ಮಾಡಬೇಕು ಅಂತ. ಆ್ಯಂಡ್ ಪ್ರತಿಯೊಂದಕ್ಕೂ ಪರ್ಸ್ನಲೈಸ್ ಬೇಕೇ ಬೇಕು. ಅದು ಪ್ರಾಡಕ್ಟ್ಸ್ ಆಗಿರ್ಬೋದು, ಇಲ್ಲ ಬೇರೆ ಏನೇ ಆಗಿರ್ಬೋದು, ಅವ್ರವ್ರ ಸ್ಕಿನ್ಗೆ, ಅವ್ರವ್ರದ್ದು ಲೈಫ್ ಸ್ಟೈಲ್ಗೆ ಎಲ್ಲನೂ ಪರ್ಸ್ನಲೈಸ್ ಮಾಡಬೇಕು. ಆ್ಯಂಡ್ ಇದು ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಏನು ಎವ್ರಿಡೇ ನನ್ನ ಸ್ಟೇಟಸ್ ನೋಡ್ತಾ ಇರ್ತೀರಾ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ಗೆಲ್ಲ ನೋಡ್ತಾ ಇರ್ತೀರಾ, ಇದನ್ನು ಶೇರ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ನನಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು.